ವೀಕ್ಷಕರೇ, ಕೇತು ದಶಾಭುಕ್ತಿ ಅಂದ್ರೆ ಏನು? ಜಾತಕದಲ್ಲಿ ಕೇತು ದಶಾಭುಕ್ತಿ ಎಷ್ಟು ವರ್ಷಗಳ ಕಾಲ ಇರುತ್ತೆ? ಗುರು ಜೊತೆ ಕೇತು ಸೇರಿದ್ರೆ ಮದುವೆ ವಿಚಾರದಲ್ಲಿ ಏನಾದರೂ ತೊಂದರೆ ಆಗುತ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿಧ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಕೇತು ದಶಾಭುಕ್ತಿ ಅಂದ್ರೆ ಏನು? ಕೇತು ಒಂದು ಛಾಯಾಗ್ರಹ. ರಾಹು ಕೇತುಗಳು ಎರಡು ಒಟ್ಟಿಗೆ ಇರುವಂಥ ಗ್ರಹ. ತಲೆ ರಾಹು ಆದರೆ, ತಲೆ ಇಲ್ಲ ಆದರೆ ಬಾಲದಲ್ಲಿ ಕೇತು. ಸ್ವರಭಾನು ಅನ್ನತಕ್ಕ ರಾಕ್ಷಸರ ಅಮೃತಪಾನ ಮಾಡಿದ್ದಕ್ಕಾಗಿ ಇವರುಗಳಿಗೆ ಮನೆ ಇಲ್ಲ. ಮೇಷ, ಋಷಭ, ಮಿಥುನ, ಕರ್ಕಾಟಕ ಆ ಥರ ಇಲ್ಲ. ಕುಜನಿಗೆ 2, ಶುಕ್ರನಿಗೆ 2, ಬುಧನಿಗೆ 2, ಚಂದ್ರನಿಗೊಂದು, ಸೂರ್ಯನಿಗೊಂದು, ಮತ್ತು ಗುರುಗಳಿಗೆ 2, ಶನಿಗೆ 2, ಹೀಗೆಲ್ಲ ಇದೆ. ಇವರುಗಳಿಗಿಲ್ಲ, ದಾರಿನೇ ಇಲ್ಲ. ಆದರೆ ಇವ್ರಿಗೇನು ಆದೇಶ? ಭೂಮಿಯಿಂದ ಹೊರಗಿರಿ, ಟೋಟಲಿ ಕಂಟ್ರೋಲ್ಡ್ ಬೈ ಈ ಭೂಮಿಯ ಉಂಡೆ ಏನಿದೆ ಅದು. ಅಶ್ವಿನಿ, ಮಖ, ಮೂಲ ಈ 3 ನಕ್ಷತ್ರದಲ್ಲಿ ಹುಟ್ಟಿದವರು ಕೇತು ದಶಾದಲ್ಲಿ ಹುಟ್ಟಿರ್ತಾರೆ. ಕೇತು ಅನ್ನೋ ಜ್ಞಾನಕಾರಕ, ರಾಹು ಅನ್ನುವನು ಭೋಗಕಾರಕ. ಈ ಜಗತ್ತಿನಲ್ಲಿ ಇರುವಂಥ ಎಲ್ಲ ಭೋಗಗಳನ್ನು ಅನುಭವಿಸ್ಬೇಕಾದ್ರೆ ರಾಹುವಿಂದ. ಅದೇ ಈ ಜ್ಞಾನ, ಬುದ್ಧಿ, ಸನ್ಯಾಸ ಅಥವಾ ಎಜುಕೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಎಜುಕೇಷನ್ಸ್ ಬರೋಲ್ಲ. ಯಾಕಂದರೆ ಪೂರ್ವ ಜನ್ಮದಲ್ಲಿ ಅತ್ಯದ್ಭುತವಾಗಿ ಪುಣ್ಯ ಸಂಪಾದನೆ ಮಾಡಿದ್ದಕ್ಕಾಗಿ ಈ ಕಾರ್ಯ ಆಗ್ತದೆ. ಕೇತುದಶ 7 ವರ್ಷಗಳ ಕಾಲ. ಆ್ಯಕ್ಚುಲಿ ಹೇಳಬೇಕಾದ್ರೆ ನಾವು ಕೇತು ದಶಾದ ವಿಚಾರ ಆರಂಭದ ದಿವಸಗಳಲ್ಲಿ ತಗೋಬೇಕಿತ್ತು. ಆರ್ಡರ್ ಪ್ರಕಾರ ಒಬ್ಬ ಮನುಷ್ಯನಿಗೆ ಕೇತು ಆದಮೇಲೆ ಶುಕ್ರ, ಈಗ ಉದ್ದಕ್ಕೂ ತಗೊಳ್ಬೇಕು. ಆದರೆ ನಾವು ಕಡೆಯಲ್ಲಿ ತಗೊಳ್ತಾ ಇದ್ದೀವಿ ಕೇತುವನ್ನು. ಅಧಿದೇವತಾ ಪ್ರತ್ಯದೇವತಾ ಸಾಕ್ಷಾತ್ ಗಣಪತಿ. ಗುರು ಜೊತೆಯಲ್ಲಿ ಕೇತು ಸೇರಿದರೆ ಕೋಟ್ಯಾಧೀಶ್ವರನ ಯೋಗ. ಮೀನ ಮತ್ತು ಧನುಸ್ಸಲ್ಲಿ ಇದ್ದರೂ ಸರಿ, ಯಾವುದೇ ಮನೆಯಲ್ಲಿ ಗುರು ಕೇತುಗಳ ಜೊತೆಯಲ್ಲಿ ಸೇರಿದರೆ ಒಂದು ದೊಡ್ಡ, ಇವತ್ತಲ್ಲ ನಾಳೆಲ್ಲ ನಾಡಿದ್ದು 6 ತಿಂಗಳು, ವರ್ಷ, 10 ವರ್ಷ ಆಗಲಿ ಬೇಕಾದ್ರೆ ಅವನು ಒಂದು ಕೋಟ್ಯಾಧಿಪತಿ ಆಗೋದಲ್ಲಂತೂ ಡೌಟೇ ಇಲ್ಲ. 100% ಆಗೇ ಆಗ್ತಾನೆ. ಅವನು ಏನು ಇಲ್ಲ, ಅವನು ಮುಗೀತು ಅವನ ಕತೆ. ಮೈನಸ್ 50 ಲಕ್ಷ ಸಾಲ ಇರಲಿ ಬೇಕಾದ್ರೆ ಅವನು ತೀರಿಸುವ ಕೆಪಾಸಿಟಿ ಉಂಟು. ಕೋಟ್ಯಾಧೀಶ ಆಗುವ ಯೋಗ ಉಂಟು ಕೇತು ಗುರು ಸೇರಿದರೆ. ಇವರು ಗ್ರಹ ಯುದ್ಧಗಳಲ್ಲಿ ಗುರುಗಳು ಮತ್ತು ಕೇತು, ಆಮೇಲೆ ಕುಜ ಇವರೆಲ್ಲ ಒಂದು ಪಕ್ಷವಾದರೆ ಶುಕ್ರಂದು ಒಂದು ಪಕ್ಷ. ಅಂದರೆ ಶುಕ್ರ, ಶನಿ, ರಾಹು ಇವರೆಲ್ಲ. ಹಾಗಾಗಿ ಕೇತು ಎಲ್ಲಿದ್ದಾನೆ ಅನ್ನುವಂಥದ್ದು. ಅದಕ್ಕೆ 7ನೇ ತಿಂಗಳು ಹೆಣ್ಣು ಮಕ್ಕಳಿಗೆ ಶ್ರೀಮಂತ ಮಾಡೋದು. ಮೋಕ್ಷಕಾರಕನೂ ಹೌದು. ಕರ್ಕೊಂಡು ಹೋಗ್ಬಿಡ್ತಾನೆ ಅವನು. ಆಯಿತು ನಿನ್ನ ಕೆಲಸ ಅಂತ. ಯಾರೊಬ್ಬರ ಒಂದು ಏಜ್ ತುಂಬಿದೆ, ಅದರಲ್ಲಿ ಕೇತು ಭುಕ್ತಿ ಬಂದರೆ ಇನ್ನೂ ಬದುಕಿರ್ತೀನ ಅಂತ ಕೇಳಬೇಕು. ಆ ರೀತಿಯಾಗಿ ನೀಟಾಗಿ ಕರ್ಕೊಂಡು ಹೋಗ್ತಾರೆ. 12ನೇ ಮನೆಯಲ್ಲಿ ಏನಾದ್ರು ಕೇತು ಇದ್ದರೆ ನಿಮಗೆ ಈ ಪುನರ್ಜನ್ಮ ಇಲ್ವಂತೆ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದ್ದಕ್ಕೆ ಪಾಲಿಸನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂದರು. ಹುಟ್ಟಿಸ್ಬೇಡಪ್ಪ, ಇನ್ನು ಮುಂದೆ ಈ ಜಗತ್ತಲ್ಲಿ ಸಾಕು ಈ ಜಂಜಾಟ. ಆದರೆ ಹುಟ್ಟಿಸ್ಬಿಟ್ಟಿದೆಯಾ, ಅದಕ್ಕೆ ನನ್ನ ಕಾಪಾಡು ಅಂತ ಕನಕದಾಸರು ಕೇಳ್ತಾರೆ ಈ ಮಾತನ್ನು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನೋ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಕೇಶವ ನಾಮಗಳು ಅಂತ 24. ಆ 24ರಲ್ಲಿ ಈ ಕೇತುವಿನ ಬಗ್ಗೆ ಹುಟ್ಟಿಸ್ಬೇಡ, ಹುಟ್ಟಿಸ್ಬಿಟ್ಟಿದೆಯಪ್ಪ. ಅದಕ್ಕೆ ಆಗಬೇಕು ಅಂದರೆ ಆಕಸ್ಮಿಕವಾಗಿ 12ನೇ ಮನೆಯಲ್ಲಿ ಕೇತು ಏನಾದ್ರು ಸಿಕ್ಕಿಬಿಟ್ರೆ, 6ನೇ ಮನೆಯಲ್ಲಿ ರಾಹು ಇದ್ದರೆ ಅಷ್ಟಲಕ್ಷ್ಮಿ ಯೋಗ, 12ನೇ ಮನೆಯಲ್ಲಿ ಕೇತು ಇದ್ದರೆ ಮೋಕ್ಷಕಾರಕ ಯೋಗ.
ಇದು ಯಾರಿಗಿತ್ತು? ಶ್ರೀರಾಮಚಂದ್ರ ದೇವರಿಗಿತ್ತು. ಅದಕ್ಕೆ ತನ್ನ ತ್ರೇತಾಯುಗದಲ್ಲಿ 11,000 ವರ್ಷಗಳು ಈ ಭೂಮಿಯನ್ನು ಆಳಿ ತಾನು ಹೊರಡಬೇಕಾದ್ರೆ ಎಲ್ಲರಿಗೂ ಹೇಳ್ತಾನೆ, ಯಾರ್ಯಾರು ಬರ್ತಿರೋ ಬರ್ರಿ, ನನಗೆ 12ನೇ ಮನೆಯಲ್ಲಿ ಕೇತು, ನಾನು ಮೋಕ್ಷಕಾರಕ, ನಾನು ಮೋಕ್ಷವನ್ನು ಕೊಡಿಸುವವನು, ಬನ್ನಿ ಎಲ್ಲರೂ ಬನ್ನಿ, ಜೀವಗಳೇ ಬನ್ನಿ, ಒನ್ಸ್ ಎಂಟರ್ ಮೋಕ್ಷ ಮತ್ತೆ ವಾಪಸ್ಸಿಲ್ಲ. ಯಾರು ಬರ್ತೀರಿ ಅಂತ ಕೇಳಿದ್ವು. ಇರುವೆ, ನೊಣ, ಸೊಳ್ಳೆ, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರುಗಳು, ದೇವತೆಗಳು ಎಲ್ಲರೂ ಹೊರಟ್ರಂತೆ ರಾಮದೇವ್ರ ಹಿಂದೆ. ನಾವಿಲ್ಲಿ ಕೂತಿದ್ದೀವಿ, ನಾವು ಹೋಗಿಲ್ಲ. ಮತ್ತೆ ಇನ್ನೊಂದು ಜೀವದಲ್ಲಿ ಹುಟ್ಟಿ 84 ಲಕ್ಷ ಜೀವರಾಶಿಗಳನ್ನೆಲ್ಲ ಭಟ್ಟೆ ದಾಟಿ ಬಂದು ಇದೇ ನನಗೆ ಚಂದ, ಇದೇ ನನಗೆ ಸುಖ ಅಂತ ನಿತ್ಯ ಆನಂದ ಕೊಡ್ತೀನೋ, ಚಿಂತೆ ಮಾಡಬೇಡ್ರಿ, ನಿಮಗೆ ದುಡ್ಡು ಕಾಸು ದುಃಖ ಹೆಂಡತಿ ಮಕ್ಕಳು ಯಾವುದಿಲ್ಲ, ಆರಾಮಾಗಿರ್ಬೋದು. ಪಾಪ ಪುಣ್ಯ ನೋಡದೆ ರಾಮದೇವ್ರು ಕಡ್ದ, ನೀ ಪಾಪ ಮಾಡಿದ್ಯಾ, ನೀ ಇಲ್ಲೇ ಬಿದ್ದಿರು, ನಾನು ಕರ್ಕೊಂಡು ಹೋಗ್ತೀನಿ. ಎಲ್ಲ ಜೀವಗಳನ್ನು ಜೀವರಾಶಿಗಳನ್ನೆಲ್ಲವನ್ನು ಕರ್ಕೊಂಡು ಹೋದನಂತೆ. ಯಾಕೆ? 12ನೇ ಮನೆಯಲ್ಲಿ ಕೇತು ಕರ್ಕೊಂಡು ಹೋದ. ನಾವು ಅಲ್ಲಿ ಯಾವುದೋ ಒಂದು ಜೀವವಾಗಿದ್ದು ತ್ರೇತಾಯುಗದಲ್ಲಿ ಇದ್ದಿರ್ಬೋದು, ಇಲ್ಲಿ ಬಂದು ಕೂತ್ಕೊಂಡು ಜ್ಯೋತಿಷ್ಯ ಹೇಳ್ತಾ ಇದ್ದೀವಿ ಅಂದರೆ ಇನ್ನೂ ನಾವು ಹೋಗಿಲ್ಲ. ದೇವರು ನಮಗೆ ಮತ್ತೆ ಸಾಧನೆ ಎಂದು ಮಾಡಿಸ್ತಾನೋ, ಹೇಗೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲವೋ ಸಾಧು ಪ್ರೇರಣೆ ಅಂತ ದೇವ್ರು ನಮ್ಗೆ ಕೊಟ್ಟು ಸಾಧನೆ ಏನಾದ್ರು ಮಾಡಲಿಕ್ಕೆ ಬುದ್ಧಿ ಕೊಟ್ಟರೆ ಅದರಲ್ಲಿ ಇನ್ನೇನೇನು ಸಂಸಾರ ಬಲು ಕೊಟ್ಟು ಅದರೊಳು ಬಿದ್ದಿದ್ದೆ ನೀ ಕಾಲು ಕಟ್ಟಿ ಹಾಕಿಬಿಡ್ತಾನಂತೆ ದೇವರು. ತಂದೆ ಪುರಂದರ ವಿಠ್ಠಲ ರಾಯನ ಸ್ಮರಣ ಮಾಡುವುದ ಬಿಟ್ಟು ಯಾತರ ಕಟಿಪಿಟಿ. ಒಂದು ದಿನ ನಾನು ಹೋಗ್ತೇನೆ ಲಟಪಿಟಿ, ಈ ಯೋಧರು ಮಾರ್ಚ್ ಮಾಡ್ಕೊಂಡು ಹೋಗುವಾಗ ಒಂದು ದಿವಸ ನೀವು ಹೋಗ್ತೀಯ, ಬರುವಾಗ ಏನು ತಂದು? ಏನಿಲ್ಲ, ಬರುತ್ತಲೇ ಎಲ್ಲವೂ ನನ್ನದೆಂದು, ಎಲ್ಲವೂ ನನಗೆ ಬೇಕು. ಆ ಥರ ಈ ಜ್ಞಾನ ಬುದ್ಧಿ ಐಶ್ವರ್ಯ ಪ್ರತಿಯೊಂದನ್ನು ಕೊಡುವವನು ಕೇತು. ಇವನ ಭುಕ್ತಿಗಳಲ್ಲಿ ಕೆಲವೊಂದು ಸೂರ್ಯ ಕೇತು ಸೇರಿದರೆ ಸನ್ಯಾಸಿ ಯೋಗ, ಸನ್ಯಾಸಿಗಳ ಆಗುವ ಯೋಗ ಅಂದರೆ ಸರ್ವ ಸಂಘಗಳನ್ನು ಪರಿತ್ಯಾಗ ಮಾಡಿ ಜೀವನ ಮಾಡುವಂಥ ಒಂದು ಕೆಪಾಸಿಟಿ, ಅಥವಾ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ದೂರ ಇರುವಂಥದ್ದು, ಅಥವಾ ಸನ್ಯಾಸಿ ಯೋಗವೇ ಆಗುವಂಥದ್ದು. ಸೂರ್ಯ ಕೇತು ತಾಯಿ ವರ್ಗವನ್ನು ಸೂಚಿಸ್ತಾನೆ, ಮಾತೃವರ್ಗ, ಮಾತಾಮಹ ಮಾತು ಪ್ರಪಿತಾಮಹ, ರಾಹು ಪಿತಾಮಹ ಪ್ರಪಿತಾಮಹ, ಇವ್ರದ್ದಿದೆ. ತಾಯಿ ವರ್ಗ ಹೆಂಗಿತ್ತು ಕೇತುವನ್ನು ನೋಡಬೇಕು. ಸೂರ್ಯ ಕೇತು ಇದ್ದರೆ ತಾಯಿ ವರ್ಗದಲ್ಲಿ ಸ್ವಲ್ಪ ಮಟ್ಟಿಗೆ ಪಿತೃಶಾಪ ಪ್ಲಸ್ ಸ್ಕಿನ್ ಪ್ರಾಬ್ಲಮ್ ಬರ್ತದೆ. ಸ್ಕಿನ್ನಿಗೆ ಅಧಿಪತಿ ಕೇತು ಮತ್ತು ರಾಹು. ಸೂರ್ಯನ ಜೊತೆಲಿ ಸೇರಿದ್ರೆ ಬರ್ನ್ ಆಗುತ್ತೆ. ಬರ್ನ್ ಆದರೆ ಏನಾಗುತ್ತೆ? ಮೂತಿ ಎಲ್ಲ ಗುಳ್ಳೆ ಆಗುತ್ತೆ, ಇಲ್ಲೇನೋ ಕಪ್ಪಗಾಗುತ್ತೆ, ಅಥವಾ ಇನ್ನೇನಾದರೂ ಚರ್ಮ ರೋಗ ಬರುವ ಸಾಧ್ಯತೆಗಳು ಉಂಟು. ಸನ್ಯಾಸಿ ಯೋಗವೂ ಉಂಟು. ನಾನೊಬ್ಬರನ್ನು ಕೇಳಿದೆ, ಆಕಸ್ಮಿಕವಾಗಿ ಕೇಳಿದೆ, ನಿಮಗೆ ಸೂರ್ಯ ಕೇತು ಇಬ್ಬರು ಒಟ್ಟಿಗಿದ್ದಾನೆ ಸನ್ಯಾಸಿ ಯೋಗ, ಏನು ಮಾತಾಡ್ತೀರಿ ಗುರುಗಳೇ? ನಾನು 3 ಜನ ಮಕ್ಕಳು ಎಲ್ಲ ಆರಾಮಾಗಿದ್ದೀವಿ. ಹೌದಾ, ಸರಿ, ಮತ್ತು ಮುಂದೆ ನಿಮ್ಮ ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳಿದ್ದು. ಇಷ್ಟೇ ಕೇಳಿದ್ದು. ನಾನು ತಿರುವಣ್ಣಾಮಲೆಯಿಂದ ಬರ್ತಿದ್ದೆ, ಟೆಂಪೋ ಟ್ರಾವೆಲರ್ಲಿ ಆಕ್ಸಿಡೆಂಟ್, ದೊಡ್ಡ ಆಕ್ಸಿಡೆಂಟ್ ಆಯಿತು, ಎಲ್ಲರೂ ಉಳ್ಕೊಂಡಿವಿ, ನನ್ನ ಹೆಂಡತಿ ಮಾತ್ರ ತಿಳ್ಕೊಂಬಿಟ್ಲು. ಏನಾಯ್ತು ಈಗ? ಸನ್ಯಾಸೋಗ ಬಂತಾ ಇಲ್ವಾ? ಅಷ್ಟರ ಮಟ್ಟಿಗೆ ಆ್ಯಕ್ಯುರಸಿಯನ್ನು ಸೂಚಿಸುವವನು ಕೇತು. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ, ಈಗ ಜಾತಕದಲ್ಲಿ ಎಷ್ಟು ವರ್ಷಗಳ ಕಾಲ ಇರುತ್ತೆ ಕೇತು? 7 ವರ್ಷಗಳ ಕಾಲ ತನ್ನ ದಶ, ತನ್ನ ಆಡಳಿತ. ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವವರು ಈ ದಶಾದಲ್ಲಿ ಹುಡ್ತಾರೆ. ಜ್ಞಾನ, ನಾನು ಸಿಕ್ಕ ಮಾತು ಹೇಳ್ತೇನೆ, 7 ತಿಂಗಳಲ್ಲಿ ಕೇತು ಪ್ರವೇಶ ಆಗತ್ತೆ. ಆ ತಾಯಿಯ ಗರ್ಭದಲ್ಲಿ ತಾನು ಮತ್ತು ತಾಯಿ ಇಬ್ಬರಿಗೂ ಏನಾದ್ರು ಮೋಕ್ಷ ಪಾಲಿಸಿಬಿಟ್ರೆ ಏನು ಗತಿ ಆಯಿತು. ಮಗು ಹುಟ್ಟಿದ ಮೇಲೆ ಅದಕ್ಕೆ ತಾಯಿ ಎದೆ ಹಾಲಲ್ಲಿ ಅಮೃತ ಇದೆ ಅನ್ನುವಂಥ ಜ್ಞಾನ ಯಾರು ಕೊಟ್ಟರು? ಅದನ್ನು ನಾವು ಹಾಲನ್ನು ಕುಡಿದ್ರೆ, ಅಮೃತವನ್ನು ಪಾನ ಮಾಡಿದರೆ
ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತ ಏನೂ ಗೊತ್ತಿಲ್ಲದ ಆ ಮಗುಗೆ ಸಂತೋಷ ಆಗತ್ತಲ್ಲ, ಆ ಜ್ಞಾನ ಕೊಟ್ಟವ್ರು ಯಾರು? ಸಾಕ್ಷಾತ್ ಕೇತು. ಓಕೆ. ಆ ಕೇತುವಿನ ಗಣಪತಿ. ಅದಕ್ಕೆ ಯಾಕೆ ಅಶ್ವಿನಿ ಮಖ ಮೂಲ ಅಂದರೆ ಫಸ್ಟ್ ನಕ್ಷತ್ರ ಕಾಲಚಕ್ರದಲ್ಲಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಕೊನೆಯದು ಯಾವುದು? ಮೋಕ್ಷ. ಇದು ಎರಡೂ ಕೊಡೋದು ಅವನೇ. ಖಂಡಿತ ಗುರುಜಿ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಚಿಕ್ಕಬಳ್ಳಾಪುರದಿಂದ ನಿರ್ಮಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನಿರ್ಮಲಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಹೇಳಿ. 4ನೇ ತಾರೀಕು 4ನೇ ತಿಂಗಳು 1984 ಬೆಳಗಿನ 4 ಗಂಟೆ. ರಾಶಿ ನಕ್ಷತ್ರ ಹೇಳಿ. ಮೇಷ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಹಾಂ ಹೇಳಿ. ನಮಸ್ಕಾರ ಗುರುಗಳು. ನಮಸ್ಕಾರಮ್ಮ. ಗುರುಗಳೇ, ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಏನು ಕೇಳಬೇಕಿತ್ತವ? ಗುರುಗಳೇ, ಇಷ್ಟು ವರ್ಷ ಆದ್ರೂ ಸಂಬಂಧಗಳು ನೋಡ್ತಾ ಇದ್ದಾರೆ. ಸಂಬಂಧ ಸ್ಪಷ್ಟ ಕೇಳ್ತಾ ಇಲ್ಲಮ್ಮ, ಸ್ಪಷ್ಟ ಕೇಳ್ತಾ ಇಲ್ಲ. ಒಂಚೂರು ಫೋನ್ ದೂರ ಇಟ್ಕೊಳ್ಳಿ ಅಥವಾ ಸ್ಪಷ್ಟ ಮಾತಾಡಿ. ಹಾ ಗುರುಗಳೇ, ಇವಾಗ ಕೇಳಿಸ್ತಿದ್ಯಾ ಗುರುಗಳೇ? ಹಾಂ ಹೇಳಮ್ಮ ಹೇಳಮ್ಮ. ತುಂಬಾ ಸಂಬಂಧಗಳು ಬಂದು ಹೋದು ಯಾವುದೂ ಸರಿಯಾಗಿ ಇದಾಗ್ತಿಲ್ಲ ಗುರುಗಳೇ. ಋಣಾನ ಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ ಒಂದು ಗಾದೆ ಇದೆ, ಕೇಳಿರ್ಬೇಕು ನೀವು. ಯಾಕಾಗಲಿಲ್ಲ ಅಂದರೆ ನಮ್ಮ ಋಣ ಅವ್ರಿಗಿಲ್ಲ, ಅವ್ರ ಋಣ ನಮಗಿಲ್ಲ. ನಿಮ್ಮದು ರಾಶಿ ನಕ್ಷತ್ರ ಹೇಳಿ. ಭರಣಿ ನಕ್ಷತ್ರ, ಮೇಷರಾಶಿ ಗುರುಗಳು. ಮೇಷರಾಶಿ. ಅಷ್ಟಮದಲ್ಲಿ ಶನಿ ಇತ್ತು, ಈಗ ನವಮಕ್ಕೆ ಹೋಯಿತು. ಮತ್ತು ಈಗ ಒಂದು 10-15 ದಿವಸದಿಂದ ಆರೋಗ್ಯದಲ್ಲೂ ಏನೇನೋ ವ್ಯತ್ಯಾಸಗಳಾಗ್ತಾ ಇದೆ, ಹೌದಾ? ಗುರುಗಳೇ ಹೌದು. ತುಂಬಾ ಹುಷಾರಿಲ್ಲ ಗುರುಗಳೇ. ಅದೇಮ್ಮ, ಇನ್ನೊಂದು ಆಯಿತು. ಅದು ಮತ್ತೆ ಶನಿ ವಾಪಸ್ ತಿರ್ಗಾ ಧನುರಾಶಿಗೆ ಹೋದರೆ ಎಲ್ಲ ಸಮಸ್ಯೆಗಳು ಮುಗೀತದೆ. ನನ್ನ ಪ್ರಕಾರ ಏಪ್ರಿಲ್ ತಿಂಗಳು 20ನೇ ತಾರೀಕು ಮರಿದ ಕಾಲ್ ಮಾಡಬೇಕು, ನಿಶ್ಚಿತಾರ್ಥ ಆಗುತ್ತೆ. ನನ್ನ ಬಾಯಲ್ಲಿ ಬಂದಿದ್ದಕ್ಕೋ ದೇವರ ಅನುಗ್ರಹದಲ್ಲೋ ಈ ಹೇಳುವ ಸಮಯಕ್ಕೋ ಭರಣಿ ನಕ್ಷತ್ರ ಮೇಷರಾಶಿ ಆಗಿದ್ದಕ್ಕೋ ದೇವರ ಅನುಕೂಲ ಮಾಡಿಕೊಟ್ಟೇ ಕೊಡ್ತಾನೆ. 1.5 kg ತೊಗರಿ ಬೇಳೆಯನ್ನು ದಾನ ಕೊಡಿ. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಕುಜ. ಮಂಗಳವಾರ ದಿವಸ ದಾನ ಕೊಡಿ, ಅತಿ ಶೀಘ್ರದಲ್ಲೂ ಒಳ್ಳೆಯ ಸುದ್ದಿ ಕೊಡ್ತೀರಾ. ಧನ್ಯವಾದ ನಿರ್ಮಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬಳ್ಳಾರಿಯಿಂದ ಮಂಜುಳಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 6ನೇ ತಾರೀಕು ಜನವರಿ 1979. ಓಕೆ. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಗುರುಗಳಿದ್ದಾರೆ, ಮಾತಾಡಿಮ್ಮ. ಹಾಂ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ ಪ್ರೋಗ್ರಾಮ್ ತುಂಬಾ ದಿನ ನೋಡ್ತಾ ಇದೀವಿ, ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಕೇಳ್ತಾ ಇದೀವಿ. ಒಳ್ಳೇದಾಗಲಿ ನನ್ ಒಳ್ಳೇದಾಗಲಿ. ಸ್ವಾಮೀಜಿ, ನನ್ ಮ್ಯಾರೇಜೇ ಆಗ್ತಾ ಇಲ್ಲ ಸ್ವಾಮೀಜಿ. ಹೊರಗಳು ಸರಿಯಾಗಿ ಬರ್ತಾ ಇಲ್ಲ, ಹೊರಗ ಮಿಡ್ಲಲ್ಲಿ ಬಂದೇ ಇಲ್ಲ. ಮ್ಯಾರೇಜ್ ಆಗ್ಬೋದು ನಂದು, ಏನಂತ ಗೊತ್ತಾಗ್ತಿಲ್ಲ. ಏನ್ ಕೇಳ್ಸಿರು ಮಾಡಿದ್ರು, ಏನೇನ್ ಹೇಳ್ತಾರೆ ಎಲ್ಲ ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ಮ್ಯಾರೇಜ್ ಆಗ್ಬೋದು. ಸಮಾಧಾನ, ದೇವರಿದ್ದಾನೆ. ಯಾವುದೋ ಒಂದು ಸಮಯದಲ್ಲಿ ಏನೋ ಒಂದು ಒಳ್ಳೇದು ಮಾಡ್ತಾನೆ. ಇದಕ್ಕಿಂತ ಮುಂಚೆನೇ ಅವರು ಎಲ್ಲ ಹುಟ್ಟಿದ್ದಾಯಿತು. ಆದರೆ ಈಗ ನಾವು ಹುಡುಕೋ ಪ್ರಯತ್ನದಲ್ಲಿ ವಿಫಲರಾಗಿದ್ದೀವಿ ಅಷ್ಟೇ. ದೇವರ ಅನುಗ್ರಹ ನಿಮ್ಮ ಮೇಲೆ ವಿಶೇಷವಾಗಿರಲಿ. ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಲ್ವಾ? ಹೌದು ಸ್ವಾಮೀಜಿ. ನಿಮ್ಮ ಇದು ಡೇಟ್ ಆಫ್ ಬರ್ತ್ ಏನು? 6ನೇ ತಾರೀಕು ಜನವರಿ 1979. ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಇದು ಶುಕ್ರ, ಅದು ಕುಜ. ಹಾಗಾಗಿ ಪರ ವಿರೋಧಗಳು ಬಂದಾಗೆಲ್ಲ ಏನಾರು ಒಂದು ತೆಗೆದು ಬೇಡ ಬೇಡ ಅಂತ ಆಯಿತು. ಈಗ ಬೇಕು ಅಂದಾಗ ಕೆಲಸ ಆಗ್ತಾ ಇಲ್ಲ, ಹೌದೇನಮ್ಮ? ಹಾ ಸ್ವಾಮೀಜಿ. ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಅದ್ಭುತವಾಗಿ ನಿಮಗೆ ಹಿಂದೆ ಒಂದು ಸತಿ ಬಂದು ಅವ್ರಿಗಿನ್ನ ಮದುವೆ ಆಗಿಲ್ಲ ಆ ಥರದವರು, ಅಕ್ಷರದವರು, ಎಸ್ ಅಕ್ಷರದವರು ಇದ್ದಾರೆ. ಬಂದಿದ್ರಲ್ವಾ ಎಸ್ ಅಕ್ಷರದವರು ಹಿಂದೆ? ಇರಲಿ. ಅದನ್ನು ನೀವು ಸ್ವಲ್ಪ ಅವಲೋಕನೆ ಮಾಡಿರಿ, ದೇವರ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಒಂದು ಪುಷ್ಪರಾಗದ ಹರಳು ಹಾಕ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ದಿವ್ಯಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ದಿವ್ಯಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಮೇಡಮ್ 1/6/1991. ಓಕೆ. ರಾಶಿ ನಕ್ಷತ್ರ ಹೇಳಿ. ಮೇಡಮ್ ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತಾಡಿಮ್ಮ. ಹೇಳಿ. ನಮಸ್ತೆ ಸರ್. ಹೇಳಿ ಸರ್. ಅಂದ್ರೆ ನಾವು ಸಾಲ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಫೈನಾನ್ಷಿಯಲ್ ಆಗಿ ತುಂಬಾ ಸಫರ್ ಆಗ್ತಿದೀವಿ. ನಾನು ಈ ಕಾರ್ಯಕ್ರಮ ನೀವು ನೋಡ್ತಾ ಇರ್ತೀರಾ?
ಹೌದು ಸರ್ ನೋಡ್ತಿದ್ದೀನಿ. ಅದಕ್ಕೆ ನಾನು ಸಾಲ ಬಾಧೆಗೆ ಕೆಲವೊಂದು ಪುಟ್ಟ ಪುಟ್ಟ ಪರಿಹಾರಗಳು ಹೇಳ್ಕೊಡ್ತಾ ಇದ್ದೆ, ನೋಡಿದ್ದೀರಾ? ಹೌದು ಸರ್ ನೋಡಿದ್ದೀನಿ. ಅದನ್ನು ಮಾಡಿದ್ರಾ? ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರಾ? ಸರ್ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ದೀನಿ. ಎಷ್ಟು ದಿನ ಆಯಿತು? ಆಲೆ 1 ವಾರ ಆಯ್ತು. ತಡೀರಿ, ಸ್ವಲ್ಪ ತಡೀರಿ. ಮದ್ದು ಕುಡಿದ ತಕ್ಷಣ ಎದ್ದು ಕೂತ್ಕೊಳ್ಳಲ್ಲ ಅಂತ ಒಂದು ಗಾದೆ ಇದೆ. ಒಳ್ಳೇದಾಗ್ತದೆ, ಏನು ಚಿಂತೆ ಇಲ್ಲ. ಸಾಧ್ಯವಾದರೆ ನಿಮ್ಮ ಮನೇಲಿ ಏನಾದ್ರು ಬಾಳೆ ಗಿಡ ಇದೆಯಾ? ಇಲ್ಲ ಸರ್. ನಿಮ್ಮ ಅಕ್ಕಪಕ್ಕ ಪರಿಚಯದವ್ರ ಮನೇಲಿ ಇದೆಯಾ? ಸರ್ ಇದೆ. ಶುಕ್ರವಾರ ದಿವಸ ತುಪ್ಪದ ದೀಪ ಬಾಳೆ ಗಿಡದ ಕೆಳಗಡೆ ಹಚ್ಚಿಟ್ಟು ಸಾಲಬಾಧೆ ಐಶ್ವರ್ಯ ಪ್ರಾಪ್ತಿಗಾಗಿ ಅಂತ ಕೇಳ್ಕೊಬನ್ನಿ. ಮಣ್ಣಿನ ದೀಪ ಆದರೆ ಅವ್ರು ಪರ್ಮಿಷನ್ ಕೊಡಲಿಲ್ಲ ಅಂದರೆ ನನ್ನ ತಪ್ಪಿಲ್ಲ. ಕೇಳಿ ಇಡ್ಲ ಈ ಥರ ಹೇಳಿದ್ದಾರೆ ಅಂತ ಕೇಳಿ, ಹ್ಞೂ ಅಂದರೆ ಇಡಿ, ಬೇಗ ಕ್ಲಿಯರ್ ಆಗ್ತದೆ. ಆದಷ್ಟು ಬೇಗ ಯಾವುದಕ್ಕೂ ಅವಸರ ಮಾಡಬೇಡಿ. ಹೋದಾಗ ಬೇಗ ಹೊಟ್ಟೋಗುತ್ತೆ, ಬರಬೇಕಾದ್ರೆ ಸ್ವಲ್ಪ ಲೇಟು, ಒಳ್ಳೆಯದಾಗುತ್ತೆ. ಧನ್ಯವಾದ ದಿವ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಶಿವಶಂಕರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಶಂಕರ್ ಅವರಿಗೆ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮಗನ ಬಗ್ಗೆ ಕೇಳಬೇಕಾಯ್ತು. ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಹೇಳಿ. ಹಲೋ. 15/5/1983. ಓಕೆ. 10:23. ರಾಶಿ ನಕ್ಷತ್ರ ತಿಳಿಸಿ. ಹಾಂ ಹೇಳಿ. ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಸರಿ, ಮಾತನಾಡಿ. ಹಾಂ ಹೇಳಿ. ಗುರುಗಳೇ, ಹಾಂ, ಮಗನ ಮದ್ವೆ ವಿಳಂಬ ಆಗ್ತಾ ಇದೆ, ಏನಕ್ಕೆ? ಏನು ಓದಿದ್ದಾರೆ? ಏನು ಓದಿದ್ದಾರೆ? ಬಿಕಾಮ್. ಮಿಥುನ ರಾಶಿಗೆ ಸರಿಗಿದೆ. ಲಾಸ್ಟು 2 ಮಂತ್ಸಿಂದ ಸ್ವಲ್ಪ ಪ್ರೋಗ್ರೆಸ್ ಇತ್ತು, ಆದರೆ ಮೆಲ್ಲಗೆ ಸ್ಲೋ ಆಯಿತು ಬರೋದು, ನೋಡೋದು, ಹೋಗೋದು. ಹೌದಾ? ನಿಮಗೆ ಮಾರ್ಚ್ 10ವರೆಗೂ ಕಾಯಬೇಕಾಗತ್ತೆ. ಈ ತಿಂಗಳ 10ರವರೆಗೂ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಳ್ಳೆಯ ಸುದ್ದಿ ಬರ್ತದೆ. ಅಲ್ಲಿವರೆಗೂ ಒಂಚೂರು ವೆಯ್ಟ್ ಮಾಡಿ. ಆಮೇಲೆ ಗುರುಗಳು ಸಪ್ತಮ ಸ್ಥಾನಕ್ಕೆ ಹೋಗ್ತಾರೆ. ಈಗ ಋಣ, ರೋಗ, ಶತ್ರುಗಳ ದಮನ ಆಗ್ತದೆ. 7ನೇ ಮನೆಗೆ ಹೋದರೆ ಮದುವೆ ಕಾರ್ಯಗಳು ಒಳ್ಳೆಯದಾಗ್ತದೆ. ಸೊ ಆಫ್ಟರ್ 15th ಮಾರ್ಚ್ ಒಳ್ಳೆಯದಾಗ್ತದೆ. ಧನ್ಯವಾದ ಶಿವಶಂಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಜಿಯನ್ನು ನೇರವಾಗಿ ಭೇಟಿ ಮಾಡಿದರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ಪರಿಮಳ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪರಿಮಳ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ, ಪ್ರದೀಪ್ ಅಂತ. ಅವರ ಹುಟ್ಟಿದ ದಿನಾಂಕ ತಿಳಿಸಿ. 3/9/87. ರಾಶಿ ನಕ್ಷತ್ರ ಇದು ಪೂರ್ವಾಷಾಢ ನಕ್ಷತ್ರ, ಧನುಸ್ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿಮ್ಮ, ಹೇಳಿ. ನಮಸ್ತೆ ಗುರುಗಳೇ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ, ಒಳ್ಳೇದಾಗಲಿ, ಹೇಳಿ. ನನ್ ಮಗ ದೊಡ್ಡವನು, 2 ಮಕ್ಳಿದ್ದಾರೆ. ದೊಡ್ಡವನ್ ಬಗ್ಗೆ ಪೂರ್ವಾಷಾಢ ನಕ್ಷತ್ರ, ಧನುಸ್ ರಾಶಿ. ಒಂದು ಉದ್ಯೋಗ, ಬಿಸ್ನೆಸ್ ಮಾಡ್ತಾನೆ. BBM ಮಾಡಿಯಾನೆ. ಇದು ಅವನ್ಗೆ ಮದ್ವೆದ್ದು ಸ್ವಲ್ಪ ತಡ ಆಗ್ತಾ ಇದೆ ಗುರುಗಳೇ, ಅದಕ್ಕೆ ಕೇಳೋಣ ಅಂತ. ಧನುರಾಶಿ ಈಗ ಏನಾದ್ರು ಸ್ಥಾನ ಪಲ್ಲಟ ಆಯ್ತಾ? ಅಂದ್ರೆ ಚೇಂಜ್ ಆಫ್ ಪ್ಲೇಸ್? ಅಂದ್ರೆ ಮೈಸೂರಲ್ಲಿ ಇದ್ವಿ, ಈಗ ಬೆಂಗಳೂರು ಬಂದಿದೀವಿ. ಕರೆಕ್ಟ್ ಆಯ್ತಲ್ಲ. ಅವನು ಲ್ಯಾಂಡ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾಡ್ತಾ ಇದ್ದಾನೆ. ಆಯ್ತು. ಈಗ ಧನುರಾಶಿಗೆ ನಿಮ್ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಒಳ್ಳೇದೊಂದು ರುದ್ರದೇವ್ರ ಗುಡಿ ಇರ್ಬೇಕಲ್ಲ ಈಗ ಬಂದ್ಮೇಲೆ? ರುದ್ರ ಬಲಗಡೆಗ? ಬಲಗಡೆ ಎಡಗಡೆ ಅಲ್ಲ, ಎಡಗಡೆ ಇದೆ. ಒಂದು ಮುನೀಶ್ವರನ್ ದೇವಸ್ಥಾನ ಇದೆ ಪಕ್ಕದಲ್ಲೇ ಗುರುಗಳೇ. ಅಲ್ಲ, ನಾನು ರುದ್ರದೇವರ ಗುಡಿಗೆ ಹೋಗಿ ಒಂದು 3 ಎಳ್ನೀರು ತಗೊಂಡೋಗಿ, 3 ಎಳ್ನೀರು. ಮುಕ್ಕಣ್ಣ ಅಲ್ವಾ ಅವನು? ಮುಕ್ಕಣ್ಣ, ಅವನ ಹೆಸರೇ ಮುಕ್ಕಣ್ಣ. ಹೌದಾ? ಅದಕ್ಕೆ 3 ಎಳ್ನೀರು ತೊಗೊಂಡೆ ಕೊಟ್ಟು ಅಭಿಷೇಕ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಸೋಮವಾರನೋ ಅಥವಾ ಭಾನುವಾರನೋ ಮಾಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ಪರಿಮಳ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ವೆಂಕಟರಾಮನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆ ವೆಂಕಟರಾಮ ಅಂತ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 24/6/64. ರಾಶಿ ನಕ್ಷತ್ರ ಹೇಳಿ. ವೃಷಭ ರಾಶಿ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ ಸರ್. ಹೇಳಿ ವೆಂಕಟರಾಮ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನನ್ನ ಹೆಸರು ವೆಂಕಟರಾಮ್ ಅಂತ. ನನ್ನ ಬಗ್ಗೆ ಕೇಳಬೇಕಾಯ್ತು. ನನಗೆ ಸಾರ್ ಅಂದರೆ ಇಷ್ಟ ಆಗೋದಿಲ್ಲ, ದಯವಿಟ್ಟು
ಗುರುಗಳೇ ಸ್ವಾಮಿ ನಮಸ್ಕಾರ ಸ್ವಾಮಿ. ಹಾಂ ಅಷ್ಟು ಹೇಳಿ ಪರವಾಗಿಲ್ಲ. ನನಗೆ ಈ ಇಂಗ್ಲೀಷ್ ಸಾರ್ ನನಗೆ ಇಷ್ಟ ಇಲ್ಲ, ಪರವಾಗಿಲ್ಲ, ಬೇಜಾರಿಲ್ಲ, ಹೇಳಿ. ವೆಂಕಟರಾಮ್ ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಏನು ಕೇಳಬೇಕಪ್ಪ? ಸ್ವಲ್ಪ ಯಾಕೋ ಟೈಮ್ ಸರಿಯಿಲ್ಲ. ಟೈಮ್ ಅಂದರೆ ನನಗೆ ಸ್ಪಷ್ಟವಾಗಿ ಹೇಳಿ, ಏನಾಗಬೇಕು ನಿಮಗೀಗ? ಮಾತಾಡಿ ಸರ್. ಸ್ವಲ್ಪ ನನಗೆ ಅವಾಗ ಸುಮ್ಮನೆ ಚಂಚಲ ಮನಸ್ಸು, ಹ್ಞೂ ಮನೇಲಿ ಸಮಸ್ಯೆ, ಹ್ಞೂ ಈ ತರ ಹಿಂಗೆಲ್ಲ ಈಗ ಅಷ್ಟಮದಲ್ಲಿ ಶನಿ, ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಒಳ್ಳೆ ಆಂಜನೇಯನ ಗುಡಿ ಇರ್ಬೇಕು ನೋಡಿ. ಪಶ್ಚಿಮ ದಿಕ್ಕಿನಲ್ಲಿ ಸರ್. ಹಾಂ, ಅದು ಗೊತ್ತಿಲ್ಲ ಸರ್ ನೀವು ನನಗೆ. ಗೊತ್ತಿಲ್ಲ ಅಲ್ಲ, ಹೊರಗಡೆ ಹೋಗಿ, ಈಗಲೇ ಹೊರಗಡೆ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿರುವ ಆಂಜನೇಯನ ಗುಡಿಗೆ ಹೋಗಿ ಒಂದು ವಿಳೆದೆಲೆ ಹಾರ ಹಾಕಿ, ಆದರೆ ಜೇನುತುಪ್ಪ ಅಭಿಷೇಕಕ್ಕೆ ಕೊಡಿ. ನಾಳೆ, ಇವತ್ತು ಬೇಡ, ನಾಳೆ ಕೊಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ವೆಂಕಟರಾಮ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇವಾಗ ಕೇತುವಿನಿಂದ ಏನೆಲ್ಲ ಯೋಗಗಳ ಪ್ರಾಪ್ತಿ ಆಗುತ್ತೆ? ಒಂದು ಮುಖ್ಯ, ಮೊದಲು ಹೇಳಿದೆ, ಕೋಟ್ಯಾಧೀಶ್ವರರ ಯೋಗ, ವಿದ್ಯಾ. ಒಂದ ಮೈನಸ್ ಮಾಡ್ತಾನೆ, ಇಲ್ಲ ಪ್ಲಸ್ ಮಾಡ್ತಾನೆ, ಓಕೆ, ಎರಡರಲ್ಲಿ ಒಂದು ಟಾಪ್, ಇಲ್ಲರೂ ವಿದ್ಯೆನೇ ಇಲ್ಲ. ಎರಡು ಆಗೋ ಸಾಧ್ಯತೆ ಎರಡು ಇದೆ. ಥರ್ಡ್ ಸ್ಟ್ಯಾಂಡರ್ಡಲ್ಲೇ ನಿಲ್ಲಿಸ್ಬಿಡ್ಬೋದು, ಅಥವಾ ಈ ಮ್ಯಾಕ್ಸಿಮಮ್ ವಿದ್ಯೆ ಕೊಟ್ಬಿಡ್ಬೋದು. ಅದು ನಕ್ಷತ್ರದಲ್ಲಿ ಹುಟ್ಟಿರುವ ಲೆಕ್ಕದ ಪ್ರಕಾರ. ಓಕೆ, ಅಶ್ವಿನಿಗಿಂತ ಮಖ ಬೆಸ್ಟ್. ಅಶ್ವಿನಿ, ಮಖ, ಮೂಲ. ಮೂಲ ನಕ್ಷತ್ರ ನಿಮಗೆಲ್ಲರಿಗೂ ಗೊತ್ತಿರೋದೆ, ಎಲ್ಲರನ್ನು ಗುರುತಿಸ್ತಾರೆ. ಹೀಗೆ ಹಾಗೆ, ಇದು ಮಾವ ಇಲ್ಲ, ಹಂಗಾಗ್ಬಿಡುತ್ತೆ, ಇವ್ರ ಕತೆ ಮುಗೀತು, ಇವ್ರು ನೋಡಲೇಬಾರ್ದು, ಯಾರು ಹೇಳ್ಕೊಡ್ತಾರೋ ಅದು ಏನು ಕಥೆಯೋ ದೇವ್ರಿಗೆ ಗೊತ್ತು. ಈ 3 ನಕ್ಷತ್ರಗಳ ಅಧಿಪತಿ ಕೇತು. ಓಕೆ, ಫಸ್ಟು ದಶ ಅಂದರೆ ಕೇತುನೇ ಹೇಳಬೇಕು, ಅದಾದಮೇಲೆ ಮುಂಬರುವ ದಶಗಳು. ಹಾಗಾಗಿ ಕೇತು ಅನ್ನುವ ಜ್ಞಾನಕಾರಕ. ಗಣಪತಿ ಪ್ರಾರ್ಥನೆ ಮಾಡಿದರೆ ಕೇತುವಿನಿಂದ ಆಗುವ ತೊಂದರೆಗಳು ತಪ್ಪುತ್ತೆ. ಓಕೆ, ಕುಜನಂತೆ ಆ್ಯಕ್ಟ್ ಮಾಡೋನು ಕೇತು, ಶನಿಯಂತೆ ಆ್ಯಕ್ಟ್ ಮಾಡೋರು ರಾಹು. ಬಣ್ಣದಲ್ಲಿ ಆಗಲಿ, ಕಾರ್ಯದಲ್ಲಿ ಆಗಲಿ. ಶನಿ ಏನು ತೊಂದರೆ ಕೊಡ್ಬೋದು, ಅದು ರಾಹು ಕೊಡ್ಬೋದು. ಕುಜ ಏನು ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಅದು ನಿಮಗೆ ಈ ಕುಜ ಕೊಡುವಂಥದ್ದು ಕೇತು ಕೊಡ್ತಾನೆ. ಸಾಮಾನ್ಯವಾಗಿ ಕೇತು ದಶಾದಲ್ಲಿ ಮದುವೆ ಮಾಡಬೇಡಿ ಅಂತಾರೆ. 33, 34 ಆಯಿತು, ಈಗಲೂ ಬಂದದ್ದನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನೂ 4 ವರ್ಷ ಇದೆ ಕೇತು ದಶ ಅಂದರೆ ಅವ್ರ ಜೀವನ ಮುಗೀತು. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಕೆಲವು ಪರಿಹಾರಗಳು, ಪ್ರಾರ್ಥನೆಗಳು, ಕೇತುವಿನ ಆಧಿಕ್ಯವನ್ನು ಸರಿಯಾಗಿ ಪಡಿಸಿ ಪ್ರಾರ್ಥನೆ ಮಾಡಿ ಮಾಡಿಕೊಳ್ಳೇಬೇಕಾಗತ್ತೆ. ಹೌದು. ಸೊ ಇದರಲ್ಲಿ ಏನು, ಕೇತು ದಶಾದಲ್ಲಿ ಮಾಡಿಕೊಂಡ್ರೆ ಡೈವರ್ಸ್ವರೆಗೂ ಹೋಗುತ್ತೆ ಅಂತ. ಇವತ್ತೇನು ಒಳ್ಳೆ ಲೈಸೆನ್ಸ್ ಇದ್ದಂಗೆ, ಇವತ್ತು ಮದುವೆ, 3 ತಿಂಗಳಲ್ಲಿ ಡೈವರ್ಸು, 6 ತಿಂಗಳು ಸಪ್ರೇಷನು, ಆಮೇಲೆ ಕಾಂಪನ್ಸೇಷನು, ಆಮೇಲೆ ಜಗಳ, ಜೀವನ ಹಾಳು, ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನು ಕೇತುನೇ ಮಾಡೋದು. ಅದಕ್ಕಾಗಿ ಕೇತು ದಶ ಪಾಪಗ್ರಹ, ವಿಚಿತ್ರ ಪಾಪಗ್ರಹ, ಆದರೆ ಅಷ್ಟೇ ಒಳ್ಳೆಯದು. ದೊಡ್ಡದೊಂದು ಪವರ್ಫುಲ್ ಮ್ಯಾನ್. ಅವನು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಜೊತೆ ಸಪೋರ್ಟ್ ಇದ್ದಾನೆ ಅಂದರೆ ನಮಗೆ ಧೈರ್ಯ ಬಂದಂಗೆ. ಅದು ಕೇತು ಕೊಡುವಂಥದ್ದು. ರಾಹು ಕೇತುಗಳು ಈಗ ನಾಳೆ 8ನೇ ತಾರೀಕು ಮಾರ್ಚ್ ಬದಲಾವಣೆ ಇದೆ. ಅಂದರೆ ಮಕರದಿಂದ ಧನುಸ್ಸಿಗೆ ರಾಹು ಬದಲಾವಣೆ, ಕೇತು ಬದಲಾವಣೆ ಯಾವಾಗ, ಮಕರದಿಂದ ಧನುಸ್ಸಿಗೆ, ಮತ್ತು ಕರ್ಕಾಟಕದಿಂದ ಮಿಥುನಕ್ಕೆ ರಾಹು. ಈ ಬದಲಾವಣೆ 1.5 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಅದರಲ್ಲಿ ಏನೇನೆಲ್ಲ ಒಳ್ಳೇದಾಗ್ತದೆ, ಏನೇನು ಕೆಡುಕು, ಇನ್ನು ಮುಂಬರುವ ದಿನಗಳಲ್ಲಿ ಹೇಳುವ. ಖಂಡಿತ ಗುರುಜಿ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ತುಳಸಿಯ ಪ್ರಾರ್ಥನೆ. ಪರಮ ಪವಿತ್ರರಾಗ್ಬಿಡ್ತೀವಿ ನಾವು, ತುಳಸಿ ಅಂದರೆ ಸಾಕು. ಅವಳ ಶ್ಲೋಕ ಹೇಳಿದ್ರಂತೂ ಇದ್ದಷ್ಟು ಒಳ್ಳೆಯದು. ಇದೆಲ್ಲ ಹೆಣ್ಣುಮಕ್ಕಳು ಮತ್ತು ಎಲ್ಲರಿಗೂ ಅನ್ವಯಿಸುವಂಥದ್ದು. ನೋಡೋಣ ಬನ್ನಿ. ಮಹಾಲಕ್ಷ್ಮಿ, ಮಹಾಕಾಳಿ, ಸರ್ವತ್ರ ವಿಜಯೀ ಜಯ, ಅಶೀರರಿ ಶರೀರಿ ಚ ತುಳಸಿ ರಕ್ಷಣಂ ಕುರು. ಅಶರೀರವಾಣಿ ಆಯಿತು ಅಂತಾರಲ್ಲ, ಅದು ಯಾವುದದು? ತುಳಸಿಯ ದುರ್ಗಾ ಪ್ರಾರ್ಥನೆ. ಅದು ನಮ್ಮ ಶರೀರ ಅಂತೀವಲ್ಲ, ಅದಕ್ಕೆ ಕಾರಣ ಪವಿತ್ರಗೊಳಿಸೋದು ಅವಳೇ. ಸರ್ವತ್ರ ವಿಜಯೀ ಜಯ, ಎಲ್ಲ ಕಡೆಯಲ್ಲೂ ಜಯವನ್ನು ಉಂಟು ಮಾಡುವ ತುಳಸಿಯನ್ನು ನನ್ನ ರಕ್ಷಣೆ ಮಾಡುವಂತ ಕೇಳೋದು ಈ ತಾತ್ಪರ್ಯ. ಖಂಡಿತ ಗುರುಜಿ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಕೇತು ದಶಾಭುಕ್ತಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.
ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.